ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ, ಕ್ರೇಜಿ ಮನಿ ವಿತ್ ಶ್ರೀ ಅಂತ ಕನ್ನಡ ಚಾನಲಿಂದ. ಇವತ್ತು 11 ಜನವರಿ ಏನಾಗುತ್ತೆ ಮಾರ್ಕೆಟಲ್ಲಿ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ಮೊನ್ನೆ ಏನಾಯಿತು ಮಾರ್ಕೆಟಲ್ಲಿ, ಇವತ್ತೇನಾಗುತ್ತೆ, ನೀವೇನು ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋಣಂತೆ. ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ಸ್ನೇಹಿತರೆ, ಏನಾಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣಂತೆ. ನಿಮಗೆ ಹೇಳ್ತಾ ಇದ್ದೀನಿ, ಬ್ಯಾಂಕ್ ನಿಫ್ಟಿ ಒಂದು ಹೈಯರ್ ಲೆವೆಲಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಇಲ್ಲಿಂದ ಪ್ರಾಬ್ಲಿ ಆಲ್ ಟೈಮ್ ಹೈನ ಟೆಸ್ಟ್ ಮಾಡ್ಬೋದು ಅಂತ. ನಾವು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತತ್ರ ಇದ್ದೀವಿ. ಈ ಆಲ್ ಟೈಮ್ ಹೈಯಲ್ಲಿ ಪ್ರೆಷರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಇದು ಮಾರ್ಕೆಟನ್ನು ಕೆಳಗಡೆ ತೊಗೊಂಡು ಹೋಗೋ ಸಂಭಾವನೆ ತುಂಬಾ ಇರುತ್ತೆ. ಈ ಸೆಲ್ಲಿಂಗ್ ಪ್ರೆಷರ್ ಎಲ್ಲಿವರೆಗೂ ಮಾರ್ಕೆಟಿಂದ ಹೋಗಲ್ಲ, ಅಲ್ಲಿವರೆಗೂ ಮಾರ್ಕೆಟು ಮೇಲೆ ಹೋಗೋ ಸಾಧ್ಯತೆಗಳು ಕಮ್ಮಿ ಆಗುತ್ತೆ. ಸೊ ಸ್ನೇಹಿತರೆ, ನಾವು ಹೈಲಿ ಓವರ್ ಬಾಟ್ ಸಿಚುವೇಷನಲ್ಲಿದ್ದೀವಿ. ಇಲ್ಲಿಂದ ಕರೆಕ್ಷನ್ನು ಬರೋ ಸಂಭಾವನೆ ಜಾಸ್ತಿ ಇರುತ್ತೆ, ಅಥವಾ ಇಲ್ಲಿಂದ ನಾವು ಒಂದು ಸೈಡ್ ವೇ ಝೋನ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವು ಯು ಎಸ್ ಮಾರ್ಕೆಟ್ ಆಗಲಿ, ಯುರೋಪ್ ಮಾರ್ಕೆಟ್ ಆಗಲಿ ನೋಡಿದ್ರೆ ಎಲ್ಲ ಆಲ್ ಟೈಮ್ ಹೈಸಲ್ಲಿದೆ. ಎಲ್ಲವುದು ಆ್ಯಕ್ಚುಲಿ ತುಂಬ ಸ್ಟ್ರಾಂಗಾಗಿ ಮೂವ್ ಆಗಿದೆ. ಸೊ ಈಗ ಸದ್ಯಕ್ಕಂತೂ ನಮ್ಮ ಮಾರ್ಕೆಟಿನ ಕಂಡೀಷನ್ ನೋಡೋದಾದರೆ ಬೈ ಆನ್ ಡಿಪ್ಸ್ ಕಂಟಿನ್ಯೂ ಆಗುತ್ತೆ. ಎಲ್ಲಿವರೆಗೂ ಒಂದು ಯುಫೋರಿಯಾ ಇದೆ ಮಾರ್ಕೆಟಲ್ಲಿ. ಯಾರು ಆ್ಯಕ್ಚುಲಿ ಈ ರ್ಯಾಲಿನ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಅಂಥ ಒಂದು ರೀಸನ್ಗೋಸ್ಕರ ತುಂಬಾ ಆ್ಯಕ್ಚುಲಿ ಎಲ್ಲ ಲೆವೆಲಲ್ಲೂ ಬೈಯಿಂಗ್ ಮಾಡ್ತಾ ಇದ್ದಾರೆ. ಈ ಆ್ಯಕ್ಚುಲಿ ಏನು ಬಬಲ್ ಇದೆ ಮಾರ್ಕೆಟಲ್ಲಿ, ಯಾವಾಗಾದರೂ ಬರ್ಸ್ಟ್ ಆಗೋ ಸಂಭಾವನೆ ಇರುತ್ತೆ. ಯಾಕಂದರೆ ಎಲ್ಲ ಅನಲಿಸ್ಟ್ಗಳು ಫಸ್ಟ್ 2 ಕ್ವಾರ್ಟರನ್ನ ಕೋವಿಡ್ ಸಿಚುವೇಷನಿಂದ ರೈಟ್ ಆಫ್ ಮಾಡಿದರು. ಈ ಕ್ವಾರ್ಟ್ರಲ್ಲಿ, ಈ ಪರ್ಟಿಕ್ಯುಲರ್ ಕ್ವಾರ್ಟರ್ ರಿಸಲ್ಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರಿಯಲಿಸ್ಟಿಕ್ ಆಗಿ ಏನಾಗ್ತಾಯಿದೆ ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ಮಾರ್ಕೆಟ್ ಕಂಪ್ಲೀಟಾಗಿ ನೋಡುತ್ತೆ. ಇದುವರೆಗೂ ಆ್ಯಕ್ಚುಲಿ ಮಾರ್ಕೆಟ್ ಮೂವ್ ಆಗಿರೋದು ವ್ಯಾಕ್ಸಿನ್ ಮತ್ತು ಸ್ಟಿಮ್ಯುಲಸಿಂದ ಹೊರತು ಅರ್ನಿಂಗ್ಸಿಂದ ಅಲ್ಲ. ಇವಾಗ ಅರ್ನಿಂಗ್ಸ್ ಮೇಲೆ ಸೀರಿಯಸ್ ಫೋಕಸ್ ಹೋಗುತ್ತೆ. ಈ ಅರ್ನಿಂಗ್ಸಲ್ಲಿ ಹೆಂಗಾಗ್ತಾಯಿದೆ ಅದರಿಂದ ಈ ಸ್ಟಾಕ್ ಸ್ಪೆಸಿಫಿಕಲ್ಲಿ, ಸೆಕ್ಟರ್ ಸ್ಪೆಸಿಫಿಕಲ್ಲಿ ಚರ್ನಿಂಗ್ ಆಗ್ಬೋದು ಸ್ಟಾಕ್ಸಲ್ಲಿ. ಸೊ ವೊಲಟಿಲಿಟಿ ಇನ್ಕ್ರೀಸ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಇಲ್ಲಿಂದ ಮಾರ್ಕೆಟ್ ಕರೆಕ್ಟ್ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ತುಂಬಾ ಹೈಲಿ ಓವರ್ ಬಾಟ್, ಹೈಲಿ ಓವರ್ ವ್ಯಾಲ್ಯೂಯೇಷನಲ್ಲಿದ್ದೀವಿ. ಈ ವ್ಯಾಲ್ಯೂಯೇಷನ್ನು ಬೈಯಿಂಗ್ಗೆ ಐಡಿಯಲ್ ಅಲ್ಲ. ಈ ವ್ಯಾಲ್ಯೂಯೇಷನಲ್ಲಿ ಸೆಲ್ಲಿಂಗ್ ಮಾಡೋದೇ ಐಡಿಯಲ್ ಆಗುತ್ತೆ. ಸೊ ಓವರಾಲ್ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಪ್ರತಿಯೊಂದು ಬ್ರೋಕರೇಜ್ ಹೌಸು ನೋಡಿದ್ರೆ ಆ್ಯಾವ್ರೇಜ್ ಬ್ರೋಕರೇಜ್ ಹೌಸ್ ಕೊಟ್ಟಿರುವಂತಹ ಟಾರ್ಗೆಟು ಈ ವರ್ಷಕ್ಕೆ 14,500ರಿಂದ 15,000. ಸೊ ಈ 14,500 ಏನು ಟಾರ್ಗೆಟ್ ಇದೆ, ಈಗ ನಾವು ಇದನ್ನು ಮೊದಲೇ 10 ದಿನ 15 ದಿವಸದಲ್ಲೇ ತಲುಪಿಬಿಟ್ರೆ ಇಡೀ ವರ್ಷ ಆ್ಯಕ್ಚುಲಿ ಮಾರ್ಕೆಟ್ ಒಂದು ರೇಂಜಲ್ಲೇ ಇರ್ಬೋದು, ಅಥವಾ ಕರೆಕ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಒಂದು ಯುಫೋರಿಯಾ ಇದೆ ಸ್ನೇಹಿತರೆ. ನೀವು ನೋಡ್ಬೋದು, ಎಲ್ಲ ರಿಸ್ಕಿ ಅಸೆಟ್ಸ್ಗೆ ಜನ ಆ್ಯಕ್ಚುಲಿ ಮುಗ್ಬಿದ್ದು ಬರ್ತಾ ಇದ್ದಾರೆ. ಸೊ ಆದ್ದರಿಂದ ಇಲ್ಲಿ ಏನು ಬೈಯಿಂಗ್ ಬರ್ತಾ ಇದೆ, ಇದು ಇರ್ರ್ಯಾಷನಲ್ ಬೈಯಿಂಗು. ಈ ಇರ್ರ್ಯಾಷನಲ್ ಬೈಯಿಂಗಲ್ಲಿ ವಾರನ್ ಬಫೆಟ್ ಹೇಳೋ ಪ್ರಕಾರ, ವೆನ್ ಎವ್ರಿಬಡಿ ಈಸ್ ಕಾಷಿಯಸ್ ಯು ಬಿಕಮ್ ಗ್ರೀಡಿ, ವೆನ್ ಎವ್ರಿಬಡಿ ಈಸ್ ಗ್ರೀಡಿಂಗ್ ಯು ಬಿಕಮ್ ಕಾಷಿಯಸ್. ಇದು ಕಾಷಿಯಸ್ ಆಗುವಂತಹ ಟೈಮು. ಯಾಕಂದರೆ ನೀವು ನೋಡ್ಬೋದು, ಎಲ್ಲ ರಿಸ್ಕಿ ಅಸೆಟ್ಸ್, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಥವಾ ನೀವು ನೋಡುವಂಥ ಕ್ರಿಪ್ಟೋ ಕರೆನ್ಸಿ ಇರ್ಬೋದು. ಯುಫೋರಿಯಾ ಎಷ್ಟಿದೆ ಅಂದರೆ, ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನಲ್ಲಿ 10,000ದಿಂದ 40,000ವರೆಗೂ ಹಾರ್ಡ್ಲಿ 1.5-2 ಮಂತ್ಸಲ್ಲಿ ಹೋಗಿದೆ. ಇಲ್ಲಿಂದ ಇವತ್ತು ನೋಡ್ಬೋದು ಆಲ್ಮೋಸ್ಟ್ 12% ಡೌನ್ ಆಗಿದೆ. ಸೊ ಯುಫೋರಿಯಾ ಏನಿದೆ ಯಾವತ್ತಿದ್ರೂ ಬರ್ಸ್ಟ್ ಆಗ್ಬೋದು. ಸೊ ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಹೈಯರ್ ಲೆವೆಲ್ಸಲ್ಲಿ ನಿಮ್ಮ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾಯಿರಿ. ಇದುವರೆಗೂ ನಾವು ಯಾವುದೇ ರೀತಿಯ ರಿವರ್ಸಲ್ ಸೈನ್ ಕಾಣಿಸ್ತಾ ಇಲ್ಲ ಮಾರ್ಕೆಟಲ್ಲಿ. ಆದರೆ ಈ ಲೆವೆಲಲ್ಲಿ ಫ್ರೆಶ್ ಬೈಯಿಂಗ್ ಮಾಡೋದು ಐಡಿಯಲ್ ಆಗೋದಿಲ್ಲ. ನೀವೇನಾದ್ರು ಬೈಯಿಂಗ್ ಮಾಡಿದ್ರು ಆ್ಯಸ್ ಎ ಟ್ರೇಡರ್ ನೀವು ಬೈ ಮಾಡ್ಬೋದು, ಬಟ್ ಪ್ರಾಫಿಟ್ ಬಂದಾಗ ಬುಕ್ ಮಾಡ್ಕೊತಾ ಇರಬೇಕು. ನೀವು ಸ್ಟಾಪ್ ಲಾಸಸ್ಸನ್ನು ಟ್ರೇಲ್ ಮಾಡ್ತಾ ಇರಬೇಕು. ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿಲ್ಲ ಅಂದರೆ ಅದೇ ಪ್ರಾಫಿಟಬಲ್ ಟ್ರೇಡು ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ. ನೀವು ಈಗ ನೋಡ್ಬೋದು, ಫ್ಯೂಚರ್ ಮಾರ್ಕೆಟಲ್ಲಿ ನಾವು ಪ್ರಾಬಬ್ಲಿ ಮತ್ತೆ 14,430 ಹತ್ತತ್ರ ಸ್ಟಾರ್ಟ್ ಆಗ್ಬೋದು. ಅಂದರೆ ಮತ್ತೆ ಒಂದು ದೊಡ್ಡ ಗ್ಯಾಪ್ ಅಪ್ಪಿಂದ ಸ್ಟಾರ್ಟ್ ಆಗೋ ಸಂಭಾವನೆ ಕಾಣಿಸ್ತಾ ಇದೆ. ಈ ಗ್ಯಾಪ್ ಅಪ್ ಆಗ್ಬೋದು, ಓಪ್ನಿಂಗ್ ಗ್ಯಾಪ್ ಅಪ್ ಆಗ್ಬೋದು. ಅದು ಹೋಲ್ಡ್ ಮಾಡುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈಗ ಸದ್ಯದಲ್ಲಿ ಒಂದು
ಯು ಎಸ್ ಆಗಲಿ ಯುರೋಪಿಯನ್ ಮಾರ್ಕೆಟಲ್ಲಿ ಫ್ಯೂಚರ್ಸಲ್ಲಿ ಸ್ವಲ್ಪ ನೆಗೆಟಿವ್ ಸೈನ್ ಕಾಣಿಸ್ತಾ ಇದೆ. ಸೊ ಈ ಏನು ಗ್ಯಾಪ್ ಅಪ್ ಓಪನಿಂಗ್ ಇದೆ ಅದು ಹೋಲ್ಡ್ ಮಾಡೋಕ್ಕಾಗೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಸೊ ನಾನು ನಿಮ್ಗೆ ಹೇಳ್ದಂಗೆ ನಾವು ಆಲ್ರೆಡಿ ಒಂದು ಹೈಲಿ ಓವರ್ಬಾಟ್ ಸಿಚುವೇಷನಲ್ಲಿದ್ದೀವಿ. ಇಲ್ಲಿಂದ ನನ್ನ ಪ್ರಕಾರ ನಾವು ಒಂದು ಸೈಡ್ ವೇ ಝೋನ್ಗೆ ಹೋಗ್ಬೋದು. ಸೈಡ್ ವೇ ಝೋನ್ಗೆ ಹೋದರೆ ಅಲ್ಲಿಂದ ಕರೆಕ್ಷನ್ ಆಗೋ ಸಂಭಾವನೆಯೂ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಬ್ಯಾಂಕ್ ನಿಫ್ಟಿ ಏನು ಈಗ ಸ್ಟ್ರೆಂತ್ ಕಾಣಿಸ್ತಾ ಇದೆ ಅದೇ ವೀಕ್ನೆಸ್ ಆಗೋ ಸಂಭಾವನೆ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಇಲ್ಲಿ ಆಲ್ ಟೈಮ್ ಹೈ ಬಂದಿರೋದ್ರಿಂದ ಇಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಬಂದೇ ಬರುತ್ತೆ. ಈ ಸೆಲ್ಲಿಂಗ್ ಪ್ರೆಷರಿಂದ ಮಾರ್ಕೆಟಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಸಂಭಾವನೆ ಜಾಸ್ತಿ ಇರುತ್ತೆ. ಈ ಪ್ರಾಫಿಟ್ ಬುಕ್ಕಿಂಗ್ ಆದ ನಂತರ ಫ್ರೆಶ್ ಬೈಯಿಂಗ್ ಬರುತ್ತೆ. ಅಲ್ಲಿವರೆಗೂ ಫ್ರೆಶ್ ಬೈಯಿಂಗ್ ಬರೋಕ್ಕೆ ಸಾಧ್ಯತೆ ಇಲ್ಲ. ನೀವು ಅದೇ ಗೋಲ್ಡ್ ಸಿಲ್ವರ್ ನೋಡಿದ್ರೆ ಒಂದು ಸಪೋರ್ಟ್ ಝೋನ್ ಹತ್ತತ್ರ ಬರ್ತಾ ಇದೆ. ಈ ಸಪೋರ್ಟ್ ಝೋನಲ್ಲಿ ಪ್ರಾಬಬ್ಲಿ ಸಪೋರ್ಟ್ ತೊಗೋಬೋದು. ಈ ಸಪೋರ್ಟ್ ತೊಗೊಳ್ಳಿಲ್ಲ ಅಂದರೆ ಅಲ್ಲಿಂದನೂ ನೆಗೆಟಿವ್ ಆಗೋ ಸಾಧ್ಯತೆಗಳಿರುತ್ತೆ. ಓವರಾಲ್ ಆ್ಯಕ್ಚುಲಿ ಗೋಲ್ಡ್ ಸಿಲ್ವರ್ ಒಂದು ರೇಂಜಲ್ಲೇ ಟ್ರೇಡ್ ಮಾಡುತ್ತೆ. ಸದ್ಯದಲ್ಲಿ ನನ್ನ ಪ್ರಕಾರ ತುಂಬ ಜಾಸ್ತಿ ಮೇಲೂ ಹೋಗಲ್ಲ ಕೆಳಗೂ ಹೋಗಲ್ಲ, ಒಂದು ರೇಂಜಲ್ಲೇ ಇರುತ್ತೆ. ಅದೇ ಕ್ರೂಡ್ ಆಯಿಲಲ್ಲಿ ನನ್ನ ಪ್ರಕಾರ ಒಂದು ಸೆಲ್ಲಿಂಗ್ ಪ್ರೆಷರ್ ಬರಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಕರೆಕ್ಷನ್ ಬರೋಕ್ಕೆ ರಿಕ್ವೈರ್ಮೆಂಟ್ ಇದೆ ಅದೇ ರೀತಿಯಾಗಿ ನಮಗೆ ಕ್ರೂಡ್ ಆಯಿಲಲ್ಲೂ ಒಂದು ಕರೆಕ್ಷನ್ ಬರೋ ಸಾಧ್ಯತೆಗಳಿದೆ. ಆದ್ದರಿಂದ ನೀವು ಅಲ್ಲಿ ಸೈಡ್ ವೇಸಿಂದ ನೆಗೆಟಿವ್ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಇದ್ರ ಪ್ರಕಾರ ನೀವು ನಿಮ್ಮ ಟ್ರೇಡನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾನೆ ಇರ್ತೀನಿ. ನೀವು ಆ ಸಪೋರ್ಟ್ ರೆಸಿಸ್ಟೆನ್ಸನ್ನು ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ನಾನೇನು ಶೇರ್ ಮಾಡ್ತಾ ಇದ್ದೀನಿ ಅದು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಇವತ್ತಿಂದ ನನ್ನ ಪ್ರೋ ಟ್ರೇಡಿಂಗ್ ಸಿಸ್ಟಮ್ಮು ನನ್ನ 5 ದಿನದ ಪ್ರೋಗ್ರಾಮು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾತ್ರಿ 7:00ವರೆಗೆ ಆ್ಯಕ್ಚುಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದನ್ನು ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನಿಮಗೆ ಈ ಹಳೇದು ನೆನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ, ಅದರಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಈ ಪ್ರೋಗ್ರಾಮನ್ನು ಹೆಂಗೆ ಜಾಯಿನ್ ಆಗ್ಬೋದು, ಅದರಿಂದ ನಿಮಗೆ ಏನು ಕಲಿಯೋಕ್ಕೆ ಸಾಧ್ಯತೆಗಳಿರುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿದೆ. ಅದೇ ನೀವು ನನ್ನ ಪ್ಲೇಲಿಸ್ಟನ್ನು ನೋಡೋದಾದರೆ ಫಸ್ಟ್ ದಿನದ ಪ್ರೋಗ್ರಾಮ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇಲ್ಲ ಇವತ್ತು ಈವ್ನಿಂಗು ನೀವು ಲೈವ್ ಆಗು ಅಟೆಂಡ್ ಮಾಡ್ಬೋದು. ಅದಾದ ನಂತರನೂ ಆ್ಯಕ್ಚುಲಿ ಜಾಯ್ನ್ ಆಗಬೇಕು ಅಂದರೆ ಮಾಡ್ಬೋದು. ಫಸ್ಟ್ ಡೇ ಪ್ರೋಗ್ರಾಮು ಫ್ರೀಯಾಗಿ ನಾನು ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತೀನಿ. ನೀವು ಈ ಯೂಟ್ಯೂಬ್ ಚಾನಲಲ್ಲಿದ್ದರೆ ನೀವು ಯೂಟ್ಯೂಬ್ ಚಾನಲಲ್ಲಿ ಲೈವಲ್ಲಿ ನೋಡ್ಬೋದು. ಅದೇ ನೀವು ನನ್ನ ಟೆಲಿಗ್ರಾಮ್ ಚಾನಲಲ್ಲಿದ್ದರೆ ನಿಮಗೆ ಝೂಮ್ ಲಿಂಕ್ ಕೂಡ ಸಿಗುತ್ತೆ. ನೀವು ಡೈರೆಕ್ಟಾಗಿ ನನ್ನ ಜೊತೆ ಇಂಟ್ರ್ಯಾಕ್ಟ್ ಕೂಡ ಮಾಡ್ಬೋದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ವಿತ್ ಶ್ರೀ ಟೆಲಿಗ್ರಾಮ್ ಚಾನಲ್, ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಸೊ ನೀವು ನನ್ನ ಪ್ರೋ ಟ್ರೇಡಿಂಗ್ ಸಿಸ್ಟಮ್ ಜಾಯ್ನ್ ಆದರೆ ನಿಮಗೆ ಪ್ರೊಫೆಷ್ನಲ್ ಟ್ರೇಡರ್ ಆಗಿ ಹೇಗೆ ಟ್ರೇಡ್ ಮಾಡ್ಬೋದು, ಫಿಯರ್ಲೆಸ್ ಆಗಿ ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಈ ಎಲ್ಲ ಮಾಹಿತಿಗಳು ಇಷ್ಟ ಆಗ್ತಾ ಇದ್ದರೆ ಜಾಯ್ನ್ ಆಗಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.